ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್. ಇಲ್ಲಿ ರಂಜಾನ್ ಹಬ್ಬದ್ದು ಬ್ಲಾಗ್ ಫ್ರೆಂಡ್ಸ್. ಇದು ಮಗಳ ಬರ್ಡೇ ಯಾವ ಥರ ಆಚರಿಸಿದ್ದು ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ. ನಮಾಜೆಲ್ಲ ಮುಗಿಸ್ಕೊಂಡು ಮತ್ತೆ ನಿಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಿರಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಅದೇ ಹೇಳ್ತಾ ಇದ್ಲು, ಬರ್ಡೇ ಸ್ಕೂಲಿಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಅಂತ. ಅದೇ ಅಲ್ಲಿ ಮಾತಾಡ್ತಾ ಇದ್ವಿ. ನೋಡೋಣ ಬೆಳಗ್ಗೆ ಯಾವ ಥರ ಆಗುತ್ತೆ ಅನ್ನೋದು. ಹಾಗಾಗಿ ಈ ವರ್ಷದ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ವಿ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಈ ವರ್ಷ ಸ್ಪೆಷಲ್ ಏನಂದರೆ, ಪ್ರತಿ ವರ್ಷವೂ ಹಾಲಿಡೇಯಲ್ಲಿ ಬರೋದು ಬರ್ಡೇ. ಈ ಸಲ ರಂಜಾನ್ ಹಬ್ಬ ಮತ್ತು ಸ್ಕೂಲ್ ಓಪನ್ ಇರೋ ಟೈಮಲ್ಲಿ ಬಂದಿದೆ. ಅದರ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಖುಷಿಯಾಗಿದ್ದಾಳೆ. ನಾನು ಸ್ವಲ್ಪ ರೋಟೀನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಸಿಗ್ತಾಯಿರ್ತೀನಿ. ಯಾಕಂದ್ರೆ ಮತ್ತೆ ವೆಜಿಟೇಬಲ್ ಎಲ್ಲ ತಂದಿದ್ರು, ಅವೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಂತ. ನೀವೆಲ್ಲ ಗೆಸ್ ಮಾಡ್ತಾ ಇರ್ಬೋದು, ಯಾಕಂದರೆ ಜಾಸ್ತಿ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ಅಂತ. ಹೌದು ಫ್ರೆಂಡ್ಸ್, ನಾನು ವಾಯ್ಸ್ ರೆಕಾರ್ಡ್ ಕೊಡೋದ್ರಿಂದ ನನ್ನ ವಿಡಿಯೋ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ನಾನು ಓನಾಗಿ ಫಸ್ಟೇ ವಿಡಿಯೋ ಮಾಡ್ಕೊತಾನೆ ವಾಯ್ಸ್ ರೆಕಾರ್ಡ್ ಕೊಟ್ಟರೆ ಅದು ನನ್ನ ಮೊಬೈಲ್ ಸ್ಪೀಕರ್ ಏನಿದೆ ಅಲ್ಲ, ಸ್ವಲ್ಪ ಅಷ್ಟೊಂದು ಕ್ಲಿಯರಾಗಿ ಕೇಳೋದಿಲ್ಲ. ಅದ್ರ ಸಲುವಾಗಿ ಹಾಗೆ ಇಲ್ಲೆಲ್ಲ ವೆಜಿಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನೋಡಿ. ಪುದೀನ, ಕೊತ್ತಂಬರಿ, ಈ ಥರ ಹಸಿರು ಮೆಣಸಿನ್ಕಾಯಿ, ಬಟಾಣಿ ಸೀಸನ್ ಇತ್ತಲ್ವ, ಬಟಾಣಿ. ಹಾಗೆ ಬೆಳಗ್ಗೆ ಅವರ ಅಪ್ಪಾಜಿ ಸಲಾಗಿ ಇದು ಥರ ಏನಂತೀರ, ಉಳ್ಳಾಗಡ್ಡಿ ಪಲ್ಯಕ್ಕೆ ಈ ಥರ ಒಂದು ಮೊಟ್ಟೆ ಹಾಕಿ ಮಾಡಿದ್ದೆ ಫ್ರೆಂಡ್ಸು. ತುಂಬ ಚೆನ್ನಾಗಿ ಬಂತು. ರೊಟ್ಟಿ ಕೂಡ ಮಾಡಿದ್ದೆ. ಹಾಗೆ ಇದು ರೋಜಾ ಟೈಮಲ್ಲಿ ಮಗಳು ಮೆಹಂದಿ ಹಚ್ಕೊಂಡಿದ್ಲು, ಯಾಕಂದರೆ ಬರ್ಡೇ ಇದೆ ಅಂತ ಮೆಹಂದಿ ಹಚ್ಕೊಂಡು ಬಂದಳು. ತುಂಬ ಹ್ಯಾಪಿಯಾಗಿದ್ದಾಳೆ, ಖುಷಿಯಾಗಿದ್ದಾಳೆ. ಹೀಗೆ ಸದಾ ಖುಷಿಯಾಗಿರಲಿ ಅಂತ ಹಾರೈಸಿ ನನ್ನ ಮಗಳಿಗೆ. ಹಾಗೆ ಇಲ್ಲಿ ಮಕ್ಕಳ ಪ್ರಾಜೆಕ್ಟ್ ಕೊಟ್ಟಿದ್ದರು ಫ್ರೆಂಡ್ಸ್. ಸ್ಕೂಲಲ್ಲಿ ಇಬ್ರಿಗೂ ಹಾಲಿನ ಪ್ಯಾಕೆಟ್ ಕಲೆಕ್ಟ್ ಮಾಡ್ಕೊಂಡು ಬರೋದು. ಅದರ ಸಲುವಾಗಿ ಇಲ್ಲೆಲ್ಲ ಹಾಲಿನ ಪ್ಯಾಕೆಟ್ಸ್ ಇಷ್ಟು ಸ್ಮೆಲ್ ಬರ್ತಾಯಿದ್ವು ಅಂದರೆ ಅಷ್ಟು ಸ್ಮೆಲ್ ಬರ್ತಾಯಿದ್ವು. ರೋಜಾ ಇರೋ ಕಾರಣ ಅದಂತರೂ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ಸ್ಕೂಲ್ದಲ್ವಾ, ಪ್ರಾಜೆಕ್ಟ್ ಮಾಡಲೇಬೇಕು. ಅದ್ರ ಸಲುವಾಗಿ ಎಲ್ಲ ಕ್ಲೀನ್ ಮಾಡಿ, ಕಟ್ ಮಾಡಿ, ಒಣಗಿಸಿ ಅವೆಲ್ಲ ನೀಟ್ ಮಾಡಿ ಕೊಡೋಷ್ಟರೊಳಗೆ ನನಗಂಕರು ಒಂದು 3-4 ದಿನ ತುಂಬ ಬೇಜಾರಾಗಿಬಿಡ್ತು ಫ್ರೆಂಡ್ಸ್. ಯಾಕಂದರೆ ಇಂಥ ಸ್ಮೆಲ್ ಅಂದರೆ ಅಷ್ಟು ಸ್ಮೆಲ್ ಬರ್ತಾಯಿತ್ತದು. ಫಸ್ಟೇ ಇಷ್ಟೊಂದು ಎಲ್ಲಿ ಕಲೆಕ್ಟ್ ಮಾಡಿದ್ವಿ ಅಂದರೆ ಟೀ ಶಾಪಲ್ಲೆಲ್ಲ ಹೇಳಿ ಇಸ್ಕೊಂಡು ಬಂದಿದ್ದು ಫ್ರೆಂಡ್ಸ್. ಅದ್ರ ಸಲುವಾಗಿ ಅವರು ಫುಲ್ ಒನ್ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಕಲೆಕ್ಟ್ ಮಾಡಿ ಹಾಗೆ ಇಟ್ಟಿರ್ತಾರಲ್ವ, ಅದರದ್ದೇ ಸ್ಮೆಲ್ ತುಂಬ ಬರ್ತಾಯಿತ್ತು. ಹಾಗಾಗಿ ಈ ಸೈಡೆಲ್ಲ ಇವರು ಮೆಹಂದಿ ಕೂಡ ಹಚ್ಚಿದ್ರು. ಏನು ಜಾಸ್ತಿ ಅಡುಗೆ ಕೆಲಸ ಏನಿರೋದಿಲ್ಲ ಫ್ರೆಂಡ್ಸು ಈ ಟೈಮಲ್ಲಿ. ಇದೊಂದು ಬ್ಲಾಗ್ ಆವಾಗಲೇ ಹಾಕಬೇಕಿತ್ತು, ಬರ್ಡೇ ಆದ ಮರುದಿನವೇ ಹಾಕಬೇಕಿತ್ತು. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ರಂಜಾನ್ ರೋಟಿನಲ್ಲಂಕರು ತುಂಬ ಬಿಸಿಲು. ಇನ್ನೂ ಈ ವರ್ಷ ಬಿಸಿಲು ಜಾಸ್ತಿ ಆಗೋ ಟೈಮ್ ಒಳಗೆ ರಂಜಾನ್ ಹಬ್ಬ ಎಲ್ಲ ಬಂದು ಹೋಯಿತು. ಒಂಥರ ಹ್ಯಾಪಿ, ಒಂದೊಂದು ಕಡೆ ಸ್ಯಾಡ್. ತಿಂಗಳು ತನಕ ರೋಜಾ ಇದ್ವಲ್ಲ, ಈಗ ಸಡನ್ನಾಗಿ ಹಸಿವು ಕೂಡ ಆಗೋದಿಲ್ಲ, ನೀರಡಿಕೆ ಕೂಡ ಆಗೋದಿಲ್ಲ. ಒಂದು ಮಂತ್ ಈ ಥರ ಇದ್ವಿ. ಅದ್ರ ಸಲುವಾಗಿ ಮಕ್ಕಳು ಪ್ರಾಜೆಕ್ಟ್ ಅಂದರೆ ಮಾಡಲೇಬೇಕಲ್ವ, ಬಿಡೋ ಹಾಗಿಲ್ಲ. ಆನ್ಲೈನ್ ಶಾಪಿಂಗ್ ಮಾಡಿದ್ದು ಡ್ರೆಸ್ ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು ನನ್ನ ದೊಡ್ಡ ಮಗಳು ಯೆಲ್ಲೋ ಕಲರ್ ಚಾಯ್ಸ್ ಮಾಡಿದ್ಲು, ಅದು ತೊಗೊಂಡ್ವಿ. ಬರ್ಡೇಗಿದೆ ಉಟ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಇನ್ನೂ ಸ್ವಲ್ಪ ಒಂದೊಂದು ಸ್ಟಿಚ್ ಹಾಕಬೇಕಿತ್ತು, ಫುಲ್ ಲೂಸ್ ಆಗ್ತಾಯಿತ್ತು ಅವಳಿಗೆ. ಹಾಗೆ ಅಲ್ಲಿ ಸಂಜೆ ರೋಟಿನ್ ನೋಡಿ ಫ್ರೆಂಡ್ಸ್. ಬರ್ಡೇ ದಿನ ಸಂಜೆ ಸ್ಕೂಲ್ಗೆಲ್ಲ ಮಧ್ಯಾಹ್ನ ಹೋಗಿ ಬಂದಳು. ಇವರು ಫ್ರೂಟ್ಸ್ ಎಲ್ಲ ತರೋಕೆ ಹೋಗ್ತಾಯಿದ್ರು. ನಾನಿಲ್ಲೆಲ್ಲ ಇನ್ನೊಂದು 2 ಫ್ರೂಟ್ ತರೋದಿತ್ತು, ಅದಕ್ಕೆ ಅವ್ರು ಹೋಗಿ ತಂದುಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆ ನಾನು ಇದ್ದು ಪ್ಲೇಟ್ಸಲ್ಲೆಲ್ಲ ಎಲ್ಲ ಹಾಕ್ತಾಯಿದ್ದೆ. ಅಂದರೆ ಮನೆ ಜಾಸ್ತಿ, ಅದು ಪ್ಲೇಟ್ಸ್ ಎಲ್ಲ ಕಡಿಮೆ ಆಯಿತು ಅಲ್ವಾ, ಅದಕ್ಕೆ ಮತ್ತೆ ಪ್ಲೇಟ್ಸ್ ಎಲ್ಲ ಚೇಂಜ್ ಮಾಡೋಂಗಾಯಿತು. ನೋಡಿ ಯಾವ ಥರ ಚೇಂಜ್ ಮಾಡಿದೆ ಅಂತ. ಡಬಲ್ ಕೆಲಸ ಫ್ರೆಂಡ್ಸ್. ಫಸ್ಟೇ ಇಫ್ತಿಯಾರಿಗೆಲ್ಲ ಟೈಮ್ ಆಗ್ತಾಯಿತ್ತು. ಹಾಗೆ ಗಡ್ಬಡಿಯಲ್ಲಿ ಎಲ್ಲ ವೀಡಿಯೋ ಶೂಟ್ ಮಾಡ್ಕೊತ ಇವೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದೆ. ಮಗ ಇದು ಮಸೂತಿಗೆಲ್ಲ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ದ. ಅದು ಇನ್ನು ಕಲ್ಲಂಗಡಿ ಕಟ್ಟಿಂಗ್ ಇತ್ತು. ಅವರ ಅಪ್ಪಾಜಿ ಕೂಡ ಬಂದು ಹೆಲ್ಪ್ ಮಾಡಿದರು. ಇನ್ನೊಂದೇನೋ ಖರ್ಬೂಜ್ ಫ್ರೂಟ್ ತರೋಕೆ ಹೋದ್ರು ಅವರು.
ಪ್ರತಿ ವರ್ಷ ಒಂದು ಚಿಕ್ಕದಾಗಿ ಕೇಕ್ ತಂದು ಮನೆಯಲ್ಲೇ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡ್ತೀವಿ. ಈ ಥರ ರಂಜಾನ್ ಹಬ್ಬದಲ್ಲಿ ಯಾವುದೇ ಆ್ಯನಿವರ್ಸರಿ ಬರಲಿ, ಯಾರದೇ ಬರ್ಡೇ ಬರಲಿ, ಏನೇ ಬರಲಿ, ಈ ಥರ ಫ್ರೂಟೆಲ್ಲ ಮಸ್ಜಿದ್ ಅಥವಾ ಯಾರ್ಯಾರೆಲ್ಲ ರೋಝಾ ಇರ್ತಾರಲ್ವ, ಇಲ್ಲ ಕಾಲೋನಿಯೆಲ್ಲ ಹಂಚಿಬಿಡ್ತೀವಿ. ಹೀಗೆ ನಾವು ರಂಜಾನ್ ಹಬ್ಬದಲ್ಲಿ ಬರ್ಡೇ ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು. ಪ್ರತಿ 3 ವರ್ಷ ಖಾಯಂ ನಮ್ಮ ಆ್ಯನಿವರ್ಸರಿ ಎಲ್ಲ ರಂಜಾನ್ ಹಬ್ಬದಲ್ಲೇ ಬಂತು. ಹಿಂದಿನ ಚಾನಲ್ನಲ್ಲಿ ಏನಿತ್ತಲ್ವ ಅದರೆಲ್ಲರೂ ಶೇರ್ ಮಾಡಿದ್ದೆ ಅದರೊಳಗೆ. ಈಗ ಮತ್ತೆ ಈ ಚಾನಲಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ರಂಜಾನ್ ಹಬ್ಬದಲ್ಲಿ ಮಗಳ ಬರ್ಡೇ ಬಂತಲ್ವ, ಅದ್ರ ಸಲುವಾಗಿ ಫ್ರೂಟೆಲ್ಲ ಹಂಚಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಕೇಕೆಲ್ಲ ಕಟಿಂಗ್ ಮಾಡಬಾರ್ದಲ್ವ, ಅದ್ರ ಸಲುವಾಗಿ ಈ ಥರ ಫ್ರೂಟ್ ಕಟಿಂಗ್ ಮಾಡಿ ಎಲ್ಲರೂ ಕೊಟ್ಟರೆ ಅವ್ರದ್ದು ದುವಾ ಎಲ್ಲ ಆತತ್ತಲ್ವ ನನ್ನ ಮಗಳಿಗೆ. ಹಾಗಾಗಿ ನೋಡಿ, ಒಬ್ಬರೇ ಆದ ಕಾರಣ ಫುಲ್ ಗಡಿಬಿಡಿ ಆಗಿಬಿಡುತ್ತೆ. ಯಾಕಂದರೆ ಇವು ನನಗೆ ಹಾಕಿ ಕೊಟ್ಬಿಡಿ, ನಮ್ಮ ಮಸೂತಿಗೆಲ್ಲ ಹೋಗೋಕ್ಕೆ ಲೇಟ್ ಆಗ್ತಾಯಿದೆ ಅಂತಂದ ಒಂದು ಅರ್ಧ ಕಲ್ಲಂಗಡಿ ಹಣ್ಣು ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ್ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಹಂಗೋ ಹಿಂಗೋ ಮಾಡಿ ರಂಜಾನ್ ತಿಂಗಳಂತೂ ಕಂಪ್ಲೀಟ್ ಆಯಿತು. ಇದೊಂದು ವಿಡಿಯೋ ಪೆಂಡಿಂಗ್ ಇತ್ತು ಫ್ರೆಂಡ್ಸ್, ಹಾಕಿದ್ದೀನಿ, ಏನು ತಿಳ್ಕೊಬೇಡಿ. ಅದರಲ್ಲಿ ಅದು ಕಟ್ಟಿಂಗ್ ಬೋರ್ಡೆಲ್ಲ ಜಾರ್ತಾ ಇದೆ ಆ ಸೈಡ್ ಈ ಸೈಡ್. ಮಗ ಎಲ್ಲ ಕಾಯ್ತಾ ಇದ್ದಾನೆ ಯಾವಾಗ ಕಟ್ ಮಾಡಿಕೊಡ್ತಾರೋ ನಮ್ಮ ಮಮ್ಮಿ ಅಂತ. ಅವನು ನನಗಿಂತ ಚೆನ್ನಾಗಿ ಕಟ್ ಮಾಡ್ತಾನೆ ಫ್ರೆಂಡ್ಸ್. ಬೇಡ ವಿಡಿಯೋದಲ್ಲೆಲ್ಲ ಅಂತ ನಾನು ಕೊಟ್ಟಿಲ್ಲ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡಾಗಿ ಬಂತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ವ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಪ್ಲೇಟ್ಸ್ ಎಲ್ಲ ಚೇಂಜ್ ಆಗಿದ್ದು ಈ ಥರ ಅದು ನೋಡಿ. ಈ ಪ್ಲೇಟ್ಸ್ ಎಲ್ಲ ಮನೇಲಿ ಇದ್ದು ಫ್ರೆಂಡ್ಸ್, ಅದ್ರ ಸಲ ಅದಕ್ಕೆ ಈ ಪ್ಲೇಟೇ ಯೂಸ್ ಮಾಡಿದ್ವಿ. ಹಾಗೆ ಮನೆಯವ್ರು ಕೂಡ ಖರ್ಬೂಸ್ ತಂದರು. ಎಲ್ಲ ಫ್ರೂಟ್ ಕಟ್ಟಿಂಗ್ ಅದು ಮೇಡಮ್ ಎಲ್ಲ ರೆಡಿ ಆದರು, ಎಲ್ಲರ ಮನೆಗೆ ಕೊಟ್ಟು ಬರ್ತೀನಂತ. ಓಕೆ, ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟೇಕ್ ಕೇರ್, ಆಲ್ ಆಫ್ ಯು.